ಈ ಮನೆಯ ಫ್ರಂಟ್ ವ್ಯೂ ನಿಮಗೆ ಅದೊಂದು ಯಕ್ಷಗಾನದ ಕೋಲ್ ಕಿರೀಟದ ಒಂದು ವ್ಯೂ, ಅದೇ ಐಡಿಯಾದಲ್ಲಿ ಮಾಡಿರೋದು. ಇಲ್ಲಿ ನಿತ್ಯ ಅಯ್ಯಪ್ಪನಿಗೆ ಅಭಿಷೇಕವೂ ಇದೆ. ಇಲ್ಲಿಗೆ ಒಂದಷ್ಟು ಜನ ಮಾಲೆ ಹಾಕುವವರು, ಮಾಲೆ ತೆಗೆಯೋರು ಬರ್ತಾರೆ. ನಮ್ಮದು ಈರುಮುಡಿ, ನಿಮಗೆ ವುಡ್ಡಿನ ವರ್ಕ್ ಅಂತ ಏನು ಜಾಸ್ತಿ ತುಂಬ ಕಮ್ಮಿ. ದೇವ್ರ ಮನೆಯದ್ದು ಮಾತ್ರ ಒಂದು ವುಡ್ಡಿನ ವರ್ಕ್ ಇದೆ ಅಷ್ಟೇ. ಆ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ, ಅದರಲ್ಲಿ ಬಂದ ದುಡ್ಡನ್ನು ನಾನು ಉಪಯೋಗಿಸೋದು ನನಗೆ ಸರಿ ಕಾಣಲಿಲ್ಲ. ನಮ್ಮ ಏಟ್ಗಳನ್ನು ತುಂಬಿ ನಾವು ಫ್ಯಾಕ್ಟ್ರಿಗಳಿಗೆ ಔಟ್ಸೈಡ್ ಕಳಿಸ್ತಾ ಇದ್ವಿ, ಹಾಸ್ಪಿಟಲಿಗೆಲ್ಲ ಬೇಳೆಕಾಳುಗಳನ್ನು ಪರ್ಚೇಸ್ ಮಾಡಿ. ಇಲ್ಲಿ ಬಂದು ನಮ್ಮ ಲೇಔಟಲ್ಲಿ ಸುಮಾರು ಒಂದು 300-400 ಮನೆಗಳಿಗೆ ಒಂದು 3 ತಿಂಗಳು 4 ತಿಂಗಳು ನಿರಂತರವಾಗಿ ಹಂಚಿದ್ದೇವೆ. ಡೌನ್ ಟು ಅರ್ತ್ ಸರ್, ಯಾರಿಗೆ ಯಾವ ಕೆಲಸಕ್ಕೂ ಕೂಡ ಬಿಟ್ಟು ಕೊಡೋವರಲ್ಲ. ಯಾವತ್ತು ನನಗೆ ಅವರಿಗೆ ಆತ್ಮೀಯರಂತ ಅನಿಸಿದವರಿಗೆ ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು. ಅದು ನಾನು ನಂಬಿದಂಥದ್ದು. ಅದಕ್ಕೆ ಇಷ್ಟವರೆಗೂ ನಾನು ಅದನ್ನು ಉಳಿಸ್ಕೊಂಡಿದ್ದಾರೆ ಅಂತ ನನಗೂ ನಂಬಿಕೆ. ಬಹಳಷ್ಟು ಮಂದಿ ಉದ್ಯಮಿಗಳು ತಮ್ಮ ಉದ್ಯಮವನ್ನು ಹುಟ್ಟೂರಲ್ಲಿ ಆರಂಭಿಸ್ತಾರೆ. ನಂತರದ ದಿನಗಳಲ್ಲಿ ಅದನ್ನು ವಿಸ್ತಾರ ಮಾಡಲಿಕ್ಕೆ ರಾಜಧಾನಿ ಅಂತ ಬೆಂಗಳೂರಿಗೆ ಬರ್ತಾರೆ. ಹಾಗೆ ಬೆಂಗಳೂರಿಗೆ ಬಂದಂಥ ಉದ್ಯಮಿಗಳಲ್ಲಿ ಸಾಕಷ್ಟು ಮಂದಿಯನ್ನು ನಾವು ಕಾಣ್ಬೋದು. ಅವರ ಉದ್ಯಮ ಕ್ಷೇತ್ರ ಬಿಟ್ಟರೆ ಬೇರೆ ಹೊರ ಜಗತ್ತೇ ಅವರಿಗೆ ಇರೋದಿಲ್ಲ. ಆದರೆ ನಮ್ಮಲ್ಲೊಬ್ಬರಿದ್ದಾರೆ. ಇವರು ಒಬ್ಬ ಉದಾರ ಕೊಡುಗೈ ದಾನಿ ಕೂಡ ಹೌದು, ಮಾತ್ರವಲ್ಲ ಒಬ್ಬ ಕಲಾ ಪೋಷಕರು ಕೂಡ ಹೌದು. ಸ್ವತಃ ಇವರು ಮೂಲತಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಅನ್ನುವಂಥ ಒಂದು ಆ ಪ್ರದೇಶದಲ್ಲಿ, ಕೊಡಿಯಾಲ ಅನ್ನುವಂಥ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರು, ಭಾಳಷ್ಟು ಹಳ್ಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರು. ನಂತರದ ದಿನಗಳಲ್ಲಿ ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಬರ್ತಾರೆ. ಹಾಗೆ ಬೆಂಗಳೂರಿಗೆ ಬಂದವರು ಅಲ್ಲಿ ಸ್ವಂತ ಉದ್ಯಮವನ್ನು ಪ್ರಾರಂಭಿಸ್ತಾರೆ. ಆ ಉದ್ಯಮವನ್ನು ಪ್ರಾರಂಭಿಸಿದರೂ ಕೂಡ ಅವರಲ್ಲಿರುವಂಥ ಏನು ಆ ಕಲಾ ಒಂದು ಅಭಿರುಚಿ ಇದೆ ಅಲ್ಲ, ಅದನ್ನು ಅವರು ಬಿಡಲಿಲ್ಲ. ಈ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ತಮಗೆಲ್ಲರಿಗೂ ಗೊತ್ತಿದೆ, ಸುಳ್ಯದಲ್ಲಿ ಬೆಳ್ಳಾರೆಯಲ್ಲಿ ಆರ್ ಕೆ ಭಟ್ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿದೆ. ಬಟ್ ಇವರ ಇನ್ನಷ್ಟು ವಿಚಾರಗಳು ತಮಗೆ ತಿಳಿದಿಲ್ಲ. ಇವತ್ತು ಅವರನ್ನು ನಾವು ಭೇಟಿಯಾಗಲಿಕ್ಕೆ ಬೆಂಗಳೂರಿಗೆ ಬಂದಿದ್ದೇವೆ. ಬೆಂಗಳೂರಿನಲ್ಲಿರುವಂಥ ಆಂಧ್ರಹಳ್ಳಿಯಲ್ಲಿರುವಂಥ ಅವರ ಸ್ವಂತ ಮನೆಗೆ ಬಂದಿದ್ದೇವೆ. ಅವರ ಸ್ವಂತ ಮನೆಯಲ್ಲಿ ಆ ಮನೆಯನ್ನು ಯಾವ ರೀತಿಯಾಗಿ ಅವರು ಇಟ್ಕೊಂಡಿದ್ದಾರೆ, ಮತ್ತು ಈ ಮನೆಯಲ್ಲಿ ನಮ್ಮ ಕರಾವಳಿ ಭಾಗದ ಅದೆಷ್ಟು ಕಲಾವಿದರನ್ನು ಇವರು ಪೋಷಣೆ ಮಾಡಿದ್ದಾರೆ, ಆ ಕಲಾವಿದರಿಗೆ ಆಸರೆಯಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ, ಇವೆಲ್ಲವನ್ನು ಕೂಡ ತೋರಿಸ್ತೀವಿ. ಮಾತ್ರವಲ್ಲ, ಇವರ ಮನೆಯನ್ನು ಯಾವ ರೀತಿಯಾಗಿ ಇಲ್ಲಿ ಸಿದ್ಧಪಡಿಸಿಕೊಂಡಿದ್ದಾರೆ, ಈ ಮನೆಯ ಬಗ್ಗೆ ಕೂಡ ನಾವು ಅವರಲ್ಲಿ ಮಾತಾಡ್ಸೋಣ. ಬನ್ನಿ, ಇದೀಗ ನಾವು ಹೋಗೋಣ ಬೆಂಗಳೂರಲ್ಲಿರುವ ಆಂಧ್ರಹಳ್ಳಿಯಲ್ಲಿರುವಂಥ ಶಬರಿಗಿರಿ ಅನ್ನುವಂಥ ಒಂದು ಮನೆಗೆ. ಈ ಶಬರಿಗಿರಿ ಅನ್ನುವಂಥ ಹೆಸರನ್ನು ಯಾಕೆ ಇಟ್ಟಿದ್ದಾರೆ, ಇವೆಲ್ಲವನ್ನು ಕೂಡ ನಾವು ಅವರ ಜೊತೆ ಮಾತಾಡಿದರೆ ಬಹಳಷ್ಟು ಚೆನ್ನಾಗಿರುತ್ತೆ. ಇದೀಗ ನಾವು ನೇರವಾಗಿ ಬೆಂಗಳೂರಲ್ಲಿರುವಂಥ ಆಂಧ್ರಹಳ್ಳಿಯಲ್ಲಿರುವಂಥ ಆರ್ ಕೆ ಭಟ್ ಇವರ ನಿವಾಸಕ್ಕೆ ತೆರಳೋಣ. ನಮ್ಮೂರಿನವರಾಗಿರ್ತಕ್ಕಂಥ ಒಬ್ಬ ಹಿರಿಯ ಉದ್ಯಮಿಗಳು ಹಾಗೆ ಒಬ್ಬ ಕಲಾ ಪೋಷಕರಾದಂಥ ಆರ್ ಕೆ ಭಟ್ರವರ ಜೊತೆ ನಾವಿದ್ದೇವೆ. ಸೊ ಅವರ ಮನೆಗೆ ಬಂದಿದ್ದೇವೆ. ಸರ್, ಇವತ್ತು ನಿಮ್ಮ ಮನೆಗೆ ನಮ್ಮನ್ನು ಕರ್ಸ್ಕೊಂಡಿದ್ದೀರಿ, ನಾವು ಬಂದಿದ್ದೇವೆ. ಮನೆಯಲ್ಲಿ ಸರ್ ಬರಬೇಕಾದ್ರೆ ಮೊದಲಿಗೆ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯನ್ನು ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ವಿಶೇಷವಾಗಿದೆ. ಬಹಳಷ್ಟು ಕಡೆಗಳಲ್ಲಿ ಕೂಡ ನಾವು ಮನೆಯಲ್ಲಿ ದೇವರ ಕೋಣೆಗಳನ್ನು ನೋಡ್ತೇವೆ. ಆದರೆ ನಿಮ್ಮ ಮನೆಯಲ್ಲಿರುವಂಥ ಒಂದು ದೇವರ ಕೋಣೆಯಲ್ಲಿ ಒಂದು ವಿಶೇಷವಾದಂಥ ಒಂದು ವೈಭವ ಕಾಣ್ತಾ ಇದೆ. ಸೊ ಈ ಒಂದು ದೇವರ ಮನೆಯ ಬಗ್ಗೆ ನೀವು ಹೇಳೋದಾದ್ರೆ ಏನು ಸರ್? ದೇವರ ಮನೆ ಅಂದರೆ ಈಗ ಬೆಂಗಳೂರಲ್ಲೆಲ್ಲ ಹೇಗೆಂದರೆ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ದೇವರಿಗೊಂದು ಸಣ್ಣ ಜಾಗ ಕೂಡ ಇರೋದಿಲ್ಲ. ಸೊ ನಾವು ಹಾಗೆ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡುವಷ್ಟಾದರೂ ಬೇಕು. ಒಂದು ಕಾರ್ಯಕ್ರಮ ಮಾಡುವಾಗ ಅರ್ಚಕರು, ಪತಿ ಪತ್ನಿ ಅರ್ಚಕರ ಜೊತೆ ಕೂತ್ಕೊಂಡು ಒಂದು ಪೂಜೆ ಮಾಡುವಷ್ಟಾದರೂ ಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೆ ಸರಿಯಾಗಿ ಮತ್ತು ನಾವೆಲ್ಲ ಇರೋದಕ್ಕಿಂತ ಸ್ವಲ್ಪ ಎತ್ತರದಲ್ಲಿರಬೇಕು ಅಂತ ದೇವರ ಮನೆ ಎತ್ತರದಲ್ಲೇ ಇದೆ. ಇನ್ನು ನಾನು ಭಾಳ ವರ್ಷದಿಂದ ಆರಾಧಿಸಿದಂಥ ಅಯ್ಯಪ್ಪನ ಮೂರ್ತಿ ಕೂಡ ಇದೆ ಇಲ್ಲಿ ನಿತ್ಯ ಅಯ್ಯಪ್ಪನಿಗೆ ಅಭಿಷೇಕವೂ ಇದೆ. ಇಲ್ಲಿಗೆ ಒಂದಷ್ಟು ಜನ ಮಾಲೆ ಹಾಕುವವರು, ಮಾಲೆ ತೆಗೆಯೋರು ಬರ್ತಾರೆ. ನಮ್ಮದು ಈರುಮುಡಿ, ಪಡಿಪೂಜೆ ಎಲ್ಲವೂ ಆಗ್ತದೆ ಇಲ್ಲಿ ಪ್ರತಿ ವರ್ಷ ಕೂಡ. ಮತ್ತು ಒಂದಷ್ಟು ಸಾಲಿಗ್ರಾಮ ವಿಶೇಷವಾಗಿರುವಂಥದ್ದು, ಅದಕ್ಕೆ ಅಭಿಷೇಕ, ಈ ಥರ ಮನೆಯಲ್ಲಿ ನಿತ್ಯಕ್ಕೆ ಬೇಕಾದಂಥ ಪೂಜೆ. ಹೌದು, ಪ್ರತಿ ಶುಕ್ರವಾರ ನಾವೊಂದು ದೇವಿಗೆ ಒಂದು ವಿಶೇಷವಾಗಿ ಶುಕ್ರವಾರ ಪೂಜೆ ಇಟ್ಕೊಳ್ತೇವೆ. ಆ ದಿವಸ ನಮ್ಮ ಬೆಳಿಗ್ಗೆ ಪೂಜೆ, ನಿತ್ಯ ಪೂಜೆ ಅಲ್ಲದೆ ಒಂದು ಅರ್ಚನೆಯೊಂದಿಗೆ ನಡೀತದೆ, ಪುಷ್ಪಾರ್ಚನೆಯೊಂದಿಗೆ. ಆ ದಿವಸ ಎಲ್ಲ ನಮ್ಮ ಸ್ಟಾಫ್ ಯಾರಿದ್ದಾರೆ ಅವರಿಗೆಲ್ಲ ಪ್ರಸಾದ ವಿನಿಯೋಗ, ಮತ್ತು ನಾವೆಲ್ಲ ಸ್ಟಾಫ್ಗಳೆಲ್ಲ ಒಟ್ಟಿಗೆ ಆ ದಿವಸ ತಿಂಡಿ ಮಾಡೋದು ನಮ್ಮ ರೂಢಿ ಅದು. ನೋಡಿ, ಇದು ನಮಗೆ ಒಂದು ಮನೆಯಲ್ಲಿ ಸಣ್ಣ ಲೈಬ್ರರಿ ಇರ್ತದ್ರ. ಈಗ ಇಲ್ಲಿ ಯಕ್ಷಗಾನ ಕಲಾವಿದರು ಬರ್ತಾರೆ,
ಮತ್ತು ನಮ್ಮ ಮನೆಯವರಿಗೂ ಒಂದಷ್ಟು ಓದುವ ಆಸಕ್ತಿ ಇದೆ. ಸೊ ನಾವೆಲ್ಲ ಬೇರೆ ಬೇರೆ ಪುಸ್ತಕಗಳನ್ನು, ಪೌರಾಣಿಕ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಇದು ಮಾಡ್ತೇವೆ. ಅದಲ್ಲದೆ ನಮ್ಮ ರಾಮಚಂದ್ರಾಪುರ ಮಠದ ಕಡೆಯಿಂದ ಒಂದಷ್ಟು ಪುಸ್ತಕ ಕೊಂಡ್ಕೊಂಡು ಅದನ್ನು ಕೂಡ ಸ್ಟೋರೇಜ್ ಮಾಡಿದ್ದೇವೆ. ಇವರು ನಮ್ಮ ಕುಲ ಪುರೋಹಿತರು, ನಮಗೆಲ್ಲ ಮಾರ್ಗದರ್ಶಕರವರು. ಹಾಗೆ ಅದೇ ರೀತಿ ನೋಡಿ, ಇಲ್ಲಿ ನಮ್ಮ ತಂದೆ, ಇವರು ಒಂದು 25 ವರ್ಷ ನಮ್ಮ ಕೊಡಿಯಾಲ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರಾಗಿ, ನಮಗೆಲ್ಲ ಅವರು ಹೆಡ್ ಮಾಸ್ಟರ್ ಆಗಿದ್ದರು. ನಮಗೆಲ್ಲ 7 ವರ್ಷ ಮಾಸ್ಟರ್ ಆಗಿದ್ದವರು ಕೂಡ. ಬನ್ನಿ, ಇದು ನಮ್ಮ ಆಫೀಸಿಗೆ ಆಗ ಹೇಳಿದೆ ನಿಮಗೆ. ಇಲ್ಲಿ ಕೆಳಗಡೆ ನಮ್ಮದು ಗೋಡೌನು ಇದಿರ್ತದೆ. ಆಫೀಸಿಗೂ ಅಷ್ಟೇ, ಆಫೀಸಿಗೆ ಎಂಟ್ರೆನ್ಸ್ ಬೇರೆ ಇದೆ. ಈ ಕಡೆಯಿಂದ ಆಫೀಸಿಗೆ ಎಂಟ್ರೆನ್ಸ್ ಇದೆ. ಇಲ್ಲಿ ನನ್ನ ಮಗ ನಮ್ಮ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ, ನಿತೀಶ್ ಅಂತ. ಇಲ್ಲೂ ಒಂದಷ್ಟು ನಮ್ಮ ಸಿಬ್ಬಂದಿಗಳಿದ್ದಾರೆ. ಇವರು ನಮ್ಮ ಅಕೌಂಟ್ಸ್ ಎಲ್ಲ ಇವ್ರು ನೋಡ್ತಾರೆ. ಇವರು ಕೂಡ ಮಂಗಳೂರಿನವರೇ, ಬೆಳ್ತಂಗಡಿಯವರು. ಹೌದು. ಏನಿಲ್ಲ ಸರ್, ನಮ್ಮ ಸ್ವಂತ ಅಣ್ಣ ಹೇಗೋ ಹಾಗೆ ಅವರು ನನಗೆ ಸಂಬಂಧದಲ್ಲಿ ನನಗೆ ಭಾವ. ಆದರೂ ಅದಕ್ಕಿಂತ ಹೆಚ್ಚಿಗೆ ಅವರು ಅಣ್ಣನ ಥರವೇ ನನಗೆ. ನನ್ನೊಂದು ದೊಡ್ಡ ಅಣ್ಣ, ನನ್ನ 2ನೇ ಅಣ್ಣ, ನಾವು 3 ಜನ ಮಕ್ಕಳು. 2 ಜನ ಅಣ್ಣಂದ್ರೆ ಹೇಗೋ ಅವರಿಗಿಂತಲೂ ಒಂದು ಸ್ಟೆಪ್ ಮೇಲೆ ಅಂತಲೇ ಹೇಳ್ಬೋದು ನಾನು. ಹಾಬಿಗಳು ತುಂಬ ಇದೆ ಸರ್. ಕಲೆಯ ಪೋಷಣೆ ಮಾಡ್ತಾರೆ, ಅವ್ರು ಸ್ವಂತವಾಗಿ ಗಾರ್ಡನ್ ಮೇಂಟೈನ್ ಮಾಡ್ತಾರೆ. ಅದೆಲ್ಲ ತುಂಬ ವಿಶೇಷ. ಯಾಕಂದರೆ ಬೆಂಗಳೂರಿನಂಥ ಜಾಗದಲ್ಲಿ ಇಷ್ಟು ಬ್ಯುಸಿ ಶೆಡ್ಯೂಲ್ಗಳಲ್ಲಿ, ಬ್ಯುಸಿ ಲೈಫಲ್ಲಿ ಅದಕ್ಕೂ ಟೈಮ್ ಕೊಟ್ಟು ಮಾಡುವಂಥದ್ದು ಒಂದು ವಿಶೇಷ. ಮತ್ತು ಗುಣ ಅಂತಂದರೆ ಡೌನ್ ಟು ಅರ್ತ್ ಸರ್. ಯಾರಿಗೆ ಯಾವ ಕೆಲಸಕ್ಕೂ ಕೂಡ ಬಿಟ್ಟು ಕೊಡೋವರಲ್ಲ. ಯಾವತ್ತು ನನಗೆ ಅವರಿಗೆ ಆತ್ಮೀಯರಂತ ಅನಿಸಿದವರಿಗೆ ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು. ಅದು ನಾನು ನಂಬಿದಂಥದ್ದು. ಅದಕ್ಕೆ ಇಷ್ಟವರೆಗೂ ನಾನು ಅದನ್ನು ಉಳಿಸ್ಕೊಂಡಿದ್ದಾರೆ ಅಂತ ನನಗೂ ನಂಬಿಕೆ. ಭಾಗದಲ್ಲಿ ನೋಡಬೇಕಾದ್ರೆ ನಿಮ್ಮ ಮನೆಯ ಒಂದು ಕಲಾಕೃತಿಗಳೇ ಒಂದು ಬೇರೆ ರೀತಿಯಲ್ಲಿ ರಚಿಸಿಕೊಂಡಿದ್ರಿ. ಸಾಕಷ್ಟು ಬೆಂಗಳೂರಲ್ಲಿ ಮನೆಗಳಿವೆ. ಸೊ ಅದರಲ್ಲಿ ಒಂದು ಆ ಕಲೆಯ ಬಗ್ಗೆ ನಮಗೇನು ಕಾಣಿಸಿಲ್ಲ. ಬಟ್ ನಾವು ಬರಬೇಕಾದ್ರೆ ನಿಮ್ಮ ಮನೆಯ ಒಂದು ಮುಂಭಾಗದ ಒಂದು ಈ ಏನು ಆರ್ಚ್ ಇದೆ, ಇದರಲ್ಲಿ ಒಂದು ತುಂಬ ಕಲೆಯನ್ನು ತುಂಬಿಕೊಂಡಂಥ ವಿಚಾರಗಳಿವೆ. ಇದು ಹೇಗೆ ಹುಟ್ಟಿಕೊಂಡಿತ್ತು? ಇದು ನಮ್ಮ ಯಕ್ಷಗಾನ ಆಸಕ್ತಿ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿಯಲ್ಲಿ ನಮಗೆ ಯಕ್ಷಗಾನದ ಆಸಕ್ತಿ ಇರೋರು ತುಂಬ ಇದ್ದಾರೆ. ಈಗ ಸಂಪಾಜಲಿರುವ ಟಿ ಶಾಂಭಟ್ ಅವರು, ತೆಲಂಗಾಣ ಶಾಂಭಟ್ ಅವರು, ನಾವೆಲ್ಲ ಒಂದೇ ಫ್ಯಾಮಿಲಿಯವರು. ಅವರಿಗೂ ನಿಮಗೆ ಯಕ್ಷಗಾನ ಎಷ್ಟು ಆಸಕ್ತಿ ಅಂತ, ಅವರು ಯಕ್ಷಗಾನದ ಮಹಾಪೋಷಕರು, ಯಕ್ಷಗಾನದ ಕಲ್ಪವೃಕ್ಷ ಅಂತಲೇ ಹೇಳ್ಬೋದು. ಇದು ಈ ಮನೆಯ ಫ್ರಂಟ್ ವ್ಯೂ ನಿಮಗೆ ಅದೊಂದು ಯಕ್ಷಗಾನದ ಕೋಲ್ ಕಿರೀಟದ ಒಂದು ವ್ಯೂ, ಅದೇ ಐಡಿಯಾದಲ್ಲಿ ಮಾಡಿರುವಂಥದ್ದು. ಮತ್ತು ಇನ್ನೊಂದೇನೆಂದರೆ ನಿಮಗೆ ಒಂಥರ ನಿಮಗೆ ಸ್ವಾಗತದಾಗಿ 2 ಕೈಯಾಗಿ ನೋಡಿ, ಆ ಕಡೆ ಒಂದು ಕೈ, ಈ ಕಡೆ ಒಂದು ಕೈ, 2 ಮೆಟ್ಲು. ಸೊ ಮನುಷ್ಯನ ದೇಹ, ಇದು ಮನೆ ಅಂದರೆ ಒಂದು ಮನುಷ್ಯನ ದೇಹ ಅಂತ ನಮ್ಮ ಒಂದು ಭಾವನೆ. ಆ ಕಡೆ ಒಂದು ಕೈ ಇದೆ, ಈ ಕಡೆ ಒಂದು ಕೈ ಇದೆ, ಕೆಳಗಡೆ ಕಾಲು, ಮೇಲ್ಗಡೆ ಶಿರ, ಆ ಥರದ ಕಾನ್ಸೆಪ್ಟು. ಮತ್ತು ಈ ಬಿಲ್ಡಿಂಗಲ್ಲಿ ನಿಮಗೆ ಎಲ್ಲಿ ಕೂಡ ಹೆಚ್ಚು ನಾವು ಮರವನ್ನು ಬಳಸಿಲ್ಲ. ಇದರಲ್ಲಿ ನೋಡಿ, ಇದೊಂದು ಮೇಯ್ನ್, ಈ ಡೋರ್ ಒಂದು ಮರ ಇದೆ, ಆಮೇಲೆ 2 ಕಿಟಕಿಗಳು, ಅಲ್ಲೊಂದು ದೇವರ ಮನೆ ಆಗೋದು ನೋಡಿದ್ರಿ ನೀವು. ಇಡೀ ಬಿಲ್ಡಿಂಗಲ್ಲಿ ಅಷ್ಟೇ ನಿಮಗೆ ಮರ ಅಂದರೆ ಅಷ್ಟೇ. ಇದರಲ್ಲಿ ವಿಶೇಷ ಅಂದರೆ ಇದರಲ್ಲಿ ಒಂದಷ್ಟು ನಾವು ಮಾತ್ರ ಇದ್ದರೆ ಸಾಲದು ಅಂತ ಒಂದಷ್ಟು ಪ್ರಾಣಿ ಪಕ್ಷಿಗಳು, ನಾಯಿಗಳು ಎಲ್ಲವೂ ಕೂಡ ಬೇಕು ಅಂತ. ನೀವು ಕೆಳಗಡೆ ಆಗ ನಾನು ತೋರಿಸಿದೆ ಒಂದು ಪಕ್ಷಿಗಳು ಕೂತ್ಕೊಳ್ಳಿಕ್ಕೆ. ಇಲ್ಲಿ ನೋಡಿ, ಈಗ ಬೆಕ್ಕಿನ ಮರಿಗಳು ಇಲ್ಲೇ ಇದ್ದಾವೆ ನೋಡಿ. ಅವರು ನಾವೆಲ್ಲಿರ್ತೇವೆ ಅಲ್ಲೇ ಇರ್ತೇವೆ ನೋಡಿ. ನಾಯಿಗಳು ಇದ್ದಾವೆ. ನಾವು ಅದಲ್ಲದೆ ಇಲ್ಲೊಂದು ನನ್ನ ಪತ್ನಿಗೆ ಅದು ಭಾಳ ಇಷ್ಟ, ಈ ಬೀದಿ ನಾಯಿಗಳಿಗೆ. ಅಂದರೆ ನಾವು ಉಳಿದ ಅನ್ನವನ್ನು ಹಾಕೋದಲ್ಲ. ನಾವೀಗೆಲ್ಲೆಲ್ಲರೂ ಹೊರಡೋಗಿದ್ರು ಕೂಡ ಬಂದು ಅನ್ನ ಮಾಡಿ ಅದಕ್ಕೆ ನನ್ನ ಪತ್ನಿ ಬಡಿಸ್ತಾರೆ. ಅದೊಂದು ಭಾಳ ಪುಣ್ಯದ ಕೆಲಸ ನಮಗೂ ಅದರಿಂದ. ಯಾಕಂದರೆ ಈಗ ಎಷ್ಟೋ ಕಡೆ ಹಾಕ್ತಾರೆ ಉಳಿದ ಅನ್ನವನ್ನು ಹಾಕೋದು. ನಾವು ಹಾಗಲ್ಲ, ನನ್ನ ಪತ್ನಿ ಹಾಗಲ್ಲ. ಅನ್ನವನ್ನು ಅದಕ್ಕೆ ರೆಡಿ ಮಾಡಿ, ಅದಕ್ಕೆ ಕೆಳಗಡೆ ಬೇರೆ ಬೇರೆ ತಟ್ಟೆಗಳಿದ್ದಾವೆ, ತಟ್ಟೆಗಳಲ್ಲಿ ಹಾಕಿ ಬೀದಿ ನಾಯಿಗಳಿಗೆ ಕೂಡ ಅನ್ನ ನಾವು ಹಾಕುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ. ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾಗಿ, ನಾನು ಮೊದಲು ರಾಘವೇಶ್ವರ ಶ್ರೀಗಳಿಗೆ ಇವುಗಳಿದ್ದೇನೆ, ಸೇವೆಯಲ್ಲಿದ್ದೇನೆ. ಪರ್ಸನಲ್ ಅವರ ಸೆಕ್ರೆಟರಿ ಆಗಿದ್ದೆ ಒಂದಷ್ಟು. ಮಠದ ಸೇವೆ ಬೇರೆ ಬೇರೆದಲ್ಲಿ ಅವರು ಬಂದಾಗ ಉಳ್ಕೊಳ್ಳಿಕ್ಕೆ ಅಂತ ಮಾಡಿದಂಥ ರೂಮ್ ಇದು. ಅದಕ್ಕೋಸ್ಕರ ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಹೊರಗಡೆ ಸಪ್ರೇಟ್. ಇದೊಂದು ನಮ್ಮ ಸಣ್ಣ ಮಿನಿ ಹಾಲ್ ಇದು. ಇಲ್ಲಿ ನಾವು ಬೇರೆ ಬೇರೆ, ಅಂದರೆ ಯಾವುದು ಕೂಡ ಕಮರ್ಷಿಯಲ್ ಅಲ್ಲ, ನಾವು ದುಡ್ಡಿನ ಇದಕ್ಕೆ ಮಾಡುವಂಥದ್ದಲ್ಲ. ಯಕ್ಷಗಾನ ಕಲಾವಿದರು ಬಂದರೆ ಉಳ್ಕೊಳ್ಳಿಕ್ಕೆ, ಆಮೇಲೆ ಬೇರೆ ಬೇರೆ ಶಾಲೆ, ಈಗ ಮೊನ್ನೆ ವಿವೇಕಾನಂದ ಕಾಲೇಜಿನವರು ಒಂದು 60-70 ಮಕ್ಕಳು ಬಂದರು. ಅವರು ಇಲ್ಲೇ ವಾಸ್ತವ್ಯ ಮಾಡಿದ್ರು 2 ದಿವಸ. ಯಕ್ಷಗಾನ ಕಲಾವಿದರೆಲ್ಲ ಒಂದು 15 ದಿವಸ 20 ದಿವಸ ಇರ್ತಾರೆ. ಈಗ ಮಳೆಗಾಲ ಇನ್ನೀಗ ಸ್ಟಾರ್ಟ್ ಆಯಿತು, ಈಗ ಬರ್ತಾರೆ. ಅವ್ರಿಗೊಂದು ಫ್ರೀ ಆಗಿರ್ತಾರೆ. ಇಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳಾಗ್ತವೆ. ಇಲ್ಲಿ ಯಕ್ಷಗಾನ ಕಾರ್ಯಕ್ರಮ, ಭರತನಾಟ್ಯ, ಆಮೇಲೆ ತಾಳಮದ್ದಲೆ, ಆಮೇಲೆ ಬೇರೆ ಬೇರೆ ಮೆಡಿಕಲ್ ಕ್ಯಾಂಪ್ಗಳಾಗ್ತವೆ. ಅದೇ ರೀತಿ ಹೋಗಿ ಯಾರಿಗಾದರೂ, ಈಗ ನಮ್ಮ ಈ ಲೇಔಟ್ ಪರಿಸರದಲ್ಲಿದ್ದವರಿಗೆ, ಕಷ್ಟದಲ್ಲಿದ್ದವರಿಗೆ, ಅವರಿಗೆ ಮನೆಯಲ್ಲೊಂದು ಬರ್ತಡೇ ಮಾಡಬೇಕು, ಜಾಗ ಇರೋದಿಲ್ಲ, ನಾವು ಬನ್ನಿ ಮಾಡಿ ಅಂತ ಬಿಡ್ತೇವೆ. ಮತ್ತು ಈಗ ಯಾರಿಗಾದರೂ ಏನೋ ಒಂದು ಕಲಾ ಪ್ರದರ್ಶನ ಮಾಡಬೇಕು, ವೇದಿಕೆ ಇರೋದಿಲ್ಲ, ಅದಕ್ಕೂ ಒದಗಿಸ್ತೇವೆ. ಅಂದರೆ ನಾವು ಯಾವುದು ಕೂಡ ಇಲ್ಲಿ ಕಮರ್ಷಿಯಲ್ ಅಥವಾ ಚಾರ್ಜ್ ಮಾಡೋದು ಯಾವುದೂ ಇಲ್ಲ. ಬಂದವರು ಕ್ಲೀನ್ ಮಾಡಿ ಇದು ಮಾಡಬೇಕು.
ಹನುಮಗಿರಿ ಮೇಳದ ಇಡೀ ಅವರ ಮೇಳದವರೇ ಬಂದು ಇಲ್ಲಿ ವಾಸ್ತವ್ಯ ಮಾಡ್ತಾರೆ. ಅವರ ಬೆಂಗಳೂರು ತಿರುಗಾಟದಿದ್ದಾಗ 3-4 ದಿವಸ 5 ದಿವಸ ಇಲ್ಲೇ ಇರ್ತಾರೆ ಎಲ್ಲ ಕಲಾವಿದರು. ಈ ರೀತಿಯಾಗಿ ನಮಗಿದು ವಿವಿಧ ಸಾಮಾಜಿಕ ಚಟುವಟಿಕೆ ಇಟ್ಟಂತ ಇದಷ್ಟೇ. ಹೌದು, ಕೊರೋನಾ ಸಮಯದಲ್ಲಿ ಯಾಕಂದರೆ ನಾವು ಮೇಯ್ನಾಗಿ ನಮ್ಮದು ಫ್ಯಾಕ್ಟ್ರಿ ಇರುವಂಥದ್ದು ನಾವು ಕ್ಲೀನಿಂಗ್ ಐಟಮ್ಸ್ ಮ್ಯಾನುಫ್ಯಾಕ್ಚರರು ಮತ್ತು ಅದರ ಎಸೆಸರೀಸ್ ಎಲ್ಲ ಸಪ್ಲೈ ಮಾಡುವಂಥವ್ರು. ನಮ್ಮದೇ ಆದ ಒಂದು ಬ್ರ್ಯಾಂಡ್ ಕೆಮಿಕಲ್ ಶುಚಿಶ್ವರ್ ಅಂತ ನಮ್ಮದೇ ಬೇರೆ ಬೇರೆ ಐಟಮ್ಗಳಿದ್ದಾವೆ. ಫ್ಲೋರ್ ಕ್ಲೀನರು, ಟಾಯ್ಲೆಟ್ ಕ್ಲೀನರು, ಡಿಶ್ ಕ್ಲೀನರು, ಹ್ಯಾಂಡ್ ವಾಶು, ಈ ಥರ ತುಂಬ ಐಟಮ್ಸ್ ಇದೆ. ಮತ್ತು ಎಲ್ಲ ಒಟ್ಟೊಂದು 800 ಐಟಮ್ಸ್ ಇದೆ ನಮ್ಮದು. ಆ ಸಮಯದಲ್ಲಿ ನಮಗೆ ಸ್ಯಾನಿಟೈಸರು ಇತ್ತು ನಮ್ಮ ಹತ್ರ, ಇವಾಗಲೂ ಇದೆ ಸ್ಯಾನಿಟೈಸರ್ ಕೂಡ. ಆ ಟೈಮಲ್ಲಿ ಸ್ಯಾನಿಟೈಸರಿಗೆ, ಹ್ಯಾಂಡ್ ವಾಶಿಗೆ ತುಂಬ ಡಿಮಾಂಡು. ಸೊ ನಮಗೆ ಆವಾಗ ಹೈಯೆಸ್ಟ್ ಕೆಲಸ ಇತ್ತು. ನಾನು ಆಲ್ ಓವರ್ ಕರ್ನಾಟಕ ಸುತ್ತಾ ಇದ್ದೆ. ಆ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ, ಅದರಲ್ಲಿ ಬಂದ ದುಡ್ಡನ್ನು ನಾನು ಉಪಯೋಗಿಸೋದು ನನಗೆ ಸರಿ ಕಾಣಲಿಲ್ಲ. ಯಾಕಂದರೆ ಇದು ಎಲ್ಲರೂ ಕಷ್ಟದಲ್ಲಿದ್ದಾರೆ. ಸೊ ನಾವು ಆ ಟೈಮಲ್ಲಿ ನಮ್ಮ ಈ ಐಟಗಳನ್ನು ತುಂಬಿ ನಾವು ಫ್ಯಾಕ್ಟ್ರಿಗಳಿಗೆ ಔಟ್ಸೈಡ್ ಕಳಿಸ್ತಾ ಇದ್ವಿ, ಹಾಸ್ಪಿಟಲಿಗೆಲ್ಲ. ಬರುವಾಗ ಹಳ್ಳಿ ಕಡೆಯಿಂದ ರೈತರ ಹತ್ರ ಈ ತರಕಾರಿ, ಬೇಳೆಕಾಳುಗಳನ್ನು ಪರ್ಚೇಸ್ ಮಾಡಿ ಇಲ್ಲಿ ಬಂದು ನಮ್ಮ ಲೇಔಟಲ್ಲಿ ಸುಮಾರು ಒಂದು 300-400 ಮನೆಗಳಿಗೆ ಒಂದು 3 ತಿಂಗಳು 4 ತಿಂಗಳು ನಿರಂತರವಾಗಿ ಹಂಚಿದ್ದೇವೆ. ಎಸ್, ಆರ್ ಕೆ ಭಟ್, ರಾಮಕೃಷ್ಣ ಭಟ್, ಮೂಲತಃ ಸುಳ್ಯ ತಾಲೂಕಿನ ಬಳ್ಳಾರಿ. ಸೊ ನಮ್ಮ ಜೊತೆ ಇದ್ದಾರೆ. ಇವತ್ತು ಬೆಂಗಳೂರಿನಂಥ ರಾಜಧಾನಿಯಲ್ಲಿ ಬಂದು ಭಾಳಷ್ಟು ದೊಡ್ಡ ಮಟ್ಟದ ಉದ್ಯಮ ಕ್ಷೇತ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಯಲ್ಲಿ ಭಾಳಷ್ಟು ಸಾಮಾಜಿಕ ಸೇವೆಯನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ಬೆಂಗಳೂರಿಗೆ ಬಂದು ನಮಗೆ ತಿಳ್ಕೊಂಡಂತೆ ಸುಮಾರು 26 ವರ್ಷಗಳನ್ನು ಕಳೆದಿದ್ದೀರಿ. ಸೊ ಈ ಬೆಂಗಳೂರಿಗೆ ಬರಬೇಕು ಅಂತಾದರೆ ನಿಮಗೊಂದು ಪ್ರೇರಣೆ ಇರುತ್ತೆ ಸರ್. ಆ ಸಂದರ್ಭದಲ್ಲಿ ನಿಮ್ಮ ಬಾಲ್ಯದ ದಿನಗಳಿರ್ಬೋದು ಅಥವಾ ಆ ಉದ್ಯೋಗವನ್ನು ಅರಸಿಕೊಂಡು ಬರುವಂಥ ಸಮಯ, ವಿದ್ಯಾಭ್ಯಾಸದ ಸಮಯ, ಆ ಕಾಲ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ನೀವು ಹೇಳೋದಿದ್ದರೆ. ಹೌದು, ನಮಗೆ 7 ವರ್ಷ ನಮ್ಮ ತಂದೆ ಮಾಸ್ಟರ್ ಆಗಿದ್ದರು. ನಮಗೆಲ್ಲ ನಾವು 5 ಜನ ಮಕ್ಕಳು, 2 ಜನ ಅಣ್ಣ, ಒಬ್ಬ ತಮ್ಮ ಮತ್ತು 2 ಜನ ಅಕ್ಕಂದಿರಿದ್ದಾರೆ. ಎಲ್ಲ ಅವರವರು ತಮ್ಮ ಅಣ್ಣೆಲ್ಲ ಊರಲ್ಲೇ ಸೆಟ್ಲಾಗಿ ನಮ್ಮ ಮೂಲ ಜಾಗದಲ್ಲೇ ಇದ್ದಾರೆ. 7 ವರ್ಷ ನಮಗೆ ತಂದೆ ಮಾಸ್ಟರ್ ಆಗಿದ್ದವರು. ಬಾಲ್ಯ ಜೀವನ ಕೂಡ ಅಷ್ಟೇ. ನಮಗೆ ಕೊಡಿಯಾಲ ಶಾಲೆ ಅಂತ ನಮ್ಮ ತಂದೆ ಹೆಡ್ ಮಾಸ್ಟರ್ ಆಗಿದ್ದ ಶಾಲೆಯಲ್ಲಿ ನಮ್ಮ ಎಜುಕೇಷನಲ್ಲೇ ಇನಿಷಿಯಲ್. ಆಮೇಲೆ ಬೆಳ್ಳಾರಿಯಲ್ಲಿ SLC ವರೆಗೆ. ಆಮೇಲೆ 2 ವರ್ಷ ಸುಳ್ಯದಲ್ಲಿ PUC ಸುಳ್ಯದಲ್ಲಿ ಮಾಡಿದ್ದೆ, KVGಯಲ್ಲಿ. ನಾನು ಆ್ಯಕ್ಚುಲಿ ಡಿಪ್ಲೊಮಾ ಮಾಡಬೇಕು ಅಂತ ಹೋದವನು. ಆ ವರ್ಷ ಡಿಪ್ಲೊಮಾ ಸ್ಟಾರ್ಟ್ ಆಗಲಿಲ್ಲ. ಆವಾಗ PUCಗೆ ಸೇರಿಕೊಂಡು ಅಲ್ಲಿ PUC ಮಾಡಿ ಆಮೇಲೆ ಗ್ರ್ಯಾಜುಯೇಷನ್ ಪುತ್ತೂರಲ್ಲಿ ವಿವೇಕಾನಂದ ಕಾಲೇಜು. ಆಮೇಲೆ ನನ್ನ MBA ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ನಾನು ಮಂಗಳೂರು, ಮತ್ತು NIT ಕಂಪ್ಯೂಟರ್ ಕೋರ್ಸ್ ಕೂಡ ಮಂಗಳೂರಲ್ಲೇ ಇದು ಮಾಡಿದೆ. ಸೊ ಎಜುಕೇಷನ್ ಅದಾದ ತಕ್ಷಣ ಈಗ ಹೇಗೂ ನಾವು 3 ಜನ ಅಣ್ಣ ತಮ್ಮಂದಿರಿದ್ದೆವು. ಎಲ್ಲರೂ ಇದ್ದುಕೊಂಡು ಏನು ಮಾಡೋದು, ಹಾಗೆ ಒಬ್ಬಾದರೂ ನಾನು ಸ್ವಲ್ಪ ಕಲ್ತಿದ್ದೇನೆ, ಸ್ವಲ್ಪ ಜಾಬ್ ಕಡೆ ಹೋಗೋಣ ಅಂತ. ಹಾಗೆ ನಾನು ಉದ್ಯೋಗ ಅರಸ್ಕೊಂಡು ಬೆಂಗಳೂರಿಗೆ ಬಂದೆ. ಯಾವ ಇಯರ್ ಸರ್? ನಾನು 1989ರಲ್ಲಿ ಬಂದೆ. ಓಕೆ, ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇದ್ದೀರಿ? ಹಾಂ, ಅದನ್ನು ಮೊದಲು ಬರ್ತಾ ಇದ್ದಿಲ್ಲ. ನನ್ನ ಸಂಬಂಧಿಕರಿದ್ದರು. ನಾನು ಆ್ಯಕ್ಚುಲಿ ನನ್ನ ಡಿಗ್ರಿಯನ್ನು ಓದಿದ್ದು ನನ್ನ ದೊಡ್ಡಮ್ಮನ ಮನೆ ಕಬಕ್ಕದಲ್ಲಿ. ವಿಶ್ವನಾಥ ಭಟ್ ವಡ್ಯ ಅಂತ ನನ್ನ ಅಣ್ಣ ಇದ್ದರು. ಅವರ ತಂಗಿ ಬಂದು ಬೆಂಗಳೂರಲ್ಲಿದ್ದರು. ಸೊ ನಾನು ಅವರ ಮನೆಗೆ ಆಗಾಗ ಬರ್ತಾ ಇದ್ದೆ ನನ್ನ ಕಾಲೇಜ್ ಜೀವನದಲ್ಲಿ. ಸೊ ನನಗೆ ಪ್ರಾಥಮಿಕವಾಗಿ ನನಗೆ ಬೆಂಗಳೂರಲ್ಲಿ ಆಶ್ರಯದಾತರು ಅವರೇ. ನನ್ನ ಅಕ್ಕ ಶ್ರೀದೇವಕ್ಕ ಮತ್ತು MM ಭಟ್ ಅಂತ ನನ್ನ ಭಾವ KR ಪುರಮಿನಲ್ಲಿ. ಅವರು ನನ್ನ ಪ್ರಥಮ ಆಶ್ರಯದಾತರು ಅಂತ ಹೇಳ್ಬೋದು ಬೆಂಗಳೂರಲ್ಲಿ. ಅದಾದ ನಂತರ ನಾನು ಕರ್ನಾಟಕ ಆಗ್ರೋಕೆಮ್ ಮುಂತಾದಲ್ಲಿ ಟ್ರೈನಿಂಗ್ ಆಗಿ ನನಗೆ ನನ್ನ 2 ವರ್ಷ ನಾನು ನಾರ್ತ್ ಇಂಡಿಯಾದಲ್ಲಿ ವರ್ಕ್ ಮಾಡಿದೆ. ನನ್ನ ಪ್ರಥಮ ಅಪಾಯಿಂಟ್ಮೆಂಟೇ ಪಾಕಿಸ್ತಾನದ ಬಾರ್ಡ್ರ್ ಶ್ರೀಗಂಗಾನಗರ್ ಅಂತ, ಜಸ್ಟ್ ಅಲ್ಲಿಂದ 5 ಕಿಲೋಮೀಟರ್ ಇರುವಂಥದ್ದು ರಾಜಸ್ಥಾನದಲ್ಲಿ. ಅಲ್ಲಿಂದ ಉದ್ಯೋಗ ಆರಂಭ. ಇಲ್ಲೊಂದು 2-3 ವರ್ಷ ಮಾಡಿದೆ. ಒಂದು 2-3 ವರ್ಷದಲ್ಲಿ ನನಗೆ ಒಂದು 8-10 ಟ್ರಾನ್ಸ್ಫರ್ಗಳಾಯಿತು. ಕಡೆಗೆ ಅದು ಬೇಡ ಅಂತ ವಾಪಸ್ಸು ನಮ್ಮ ತಾಯಿಯ ಇಚ್ಛೆ ಅಂತ ಏನಿದ್ರು ಬೆಂಗಳೂರಲ್ಲೇ ನೋಡು ಅಂತ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಬಂದು ಒಂದಷ್ಟು ಕಂಪನಿಗಳಲ್ಲಿ ಅಕೌಂಟ್ಸು, ಫಿನಾನ್ಸ್ ಹೆಡ್ಡು, ಸ್ಟೋರ್ಸು ಎಲ್ಲ ಕಡೆ ವರ್ಕ್ ಮಾಡಿದೆ. ಒಂದು 3-4 ಕಂಪನಿಲಿ ಮಾಡಿದೆ. ಕಡೆಯದಾಗಿ ಮೊದಲಿಂದಲೇ ಒಂದು ಆಸೆ ಇತ್ತು, ಏನಾದರೂ ಮಾಡಬೇಕು, ನನಗೆ ಸ್ವಂತ ಉದ್ಯಮ ಮಾಡಬೇಕು ಅಂತ ಆಸೆ ಇತ್ತು. ಹಾಗೆ 99ರಲ್ಲಿ ಸಣ್ಣದಾಗಿ ಆರಂಭಿಸಿದ್ದು. 97 ಅಂತಲೇ ಹೇಳ್ಬೋದು. ನಾವು 99ರಲ್ಲಿ ಒಂದು ಈ ಹೌಸ್ ಕೀಪಿಂಗ್ದೇ ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ. ಹೌದು, ಈ ಕೆಮಿಕಲ್ಸ್ಗಳೇ. ಆ್ಯಕ್ಚುಲಿ ನೀವು ಓದಿರುವಂಥ ಫೀಲ್ಡ್ ಬೇರೆ. ಬಟ್ ಈ ಫೀಲ್ಡಿಗೆ ಬರಬೇಕು ಅಂತಾದರೆ ಪ್ರೇರಣೆ ಹೇಗೆ ಆಯಿತು ನಮ್ಮದು? ಅದು ನಮಗೆ, ನಾನು ಈ ಉದ್ಯೋಗದಲ್ಲಿದ್ದಾಗ ಕೂಡ ನೋಡ್ತಾ ಇದ್ದೆ. ಈಗ ನಾವೀಗ ಮಾಡುವಂಥ ಈ ಹೌಸ್ ಕೀಪಿಂಗು ಯಾವುದೇ ಫ್ಯಾಕ್ಟ್ರಿ ಇರ್ಬೋದು, ಯಾವುದೇ ಹಾಸ್ಪಿಟಲ್ ಇರ್ಬೋದು, ಯಾವುದೇ ದೊಡ್ಡ ದೊಡ್ಡ ಹೋಟೆಲ್ ಇರ್ಬೋದು, ಎಲ್ಲ ಕಡೆ ಯಾವುದೇ ಟೈಮಲ್ಲೂ ಬೇಕಾದ ಐಟಮ್ ನಮ್ಮದು ಕ್ಲೀನಿಂಗ್ ಐಟಮ್ಸ್ ಅಂದರೆ, ಹೌಸ್ ಕೀಪಿಂಗ್ ಐಟಮ್ಸ್ ಅಂದರೆ. ಆ ಉದ್ದೇಶದಿಂದ ನಾನು ಅದನ್ನು ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಮೊದಲಿಂದಲೇ. ಶುರುವಿಗೆ ಟ್ರೇಡಿಂಗ್ ಮಾಡ್ತಾ ಇದ್ವಿ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದಷ್ಟು ನಮ್ಮದೇ ಓನ್ ಬ್ರ್ಯಾಂಡ್ ಮಾಡ್ತಾ ಇದ್ವಿ, ಮ್ಯಾನುಫ್ಯಾಕ್ಚರಿಂಗೂ ಇದೆ, ಇಲ್ಲ ಅಂತಲ್ಲ. ಈಗ ಪುತ್ತೂರಲ್ಲಿ ಕೂಡ ಬ್ರ್ಯಾಂಚ್ ಮಾಡಿದ್ದೇವೆ. ಪುತ್ತೂರಲ್ಲಿ ಕೂಡ ನಮ್ಮದೇ ಸ್ವಂತ ಬ್ರ್ಯಾಂಚ್ ಇದೆ. ಮತ್ತು ಕರ್ನಾಟಕದ ಎಲ್ಲ ಕಡೆಗೂ ಸಪ್ಲೈ ಕೊಡ್ತೇವೆ, ಫ್ರ್ಯಾಂಚೈಸ್ ಇದೆ. ಬಟ್ ನನಗೆ ಇದಕ್ಕೆ ಬೆನ್ನೆಲುಬಾಗಿ ನನ್ನ ಪತ್ನಿ,
ನನ್ನ ಮಗ ಸೊಸೆ, ಈಗ ಹೋದ ವರ್ಷ ನನ್ನ ಮಗನ ಮದುವೆ ಕೂಡ ಆಯಿತು. ಸೊಸೆ ಕೂಡ ಅವಳು ಕೂಡ MBA ಇದೆ. ಮಗ ನನ್ನ ಬೆನ್ನೆಲುಬಾಗಿ ವ್ಯವಹಾರದಲ್ಲೇ ನನ್ನೊಟ್ಟಿಗೆ ಮುಂದುವರಿಸ್ತಾ ಇದ್ದಾನೆ. ಮತ್ತು ನನ್ನ ಪೂರ್ತಿ ಮನೆ ಇದಕ್ಕೆ ಯಾವುದು ಬೇಕೋ ಅದಕ್ಕೆಲ್ಲ ನನ್ನ ಪತ್ನಿ ಬೆನ್ನೆಲುಬಾಗಿ ನನಗೆ ಒಟ್ಟಿಗೆ ಸಹಕಾರ ಇದ್ದಾರೆ. ಇದು ನನ್ನ ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿ ಮತ್ತು ಚೊಕ್ಕ ಫ್ಯಾಮಿಲಿ ಅಂತ ಹೇಳ್ಬೋದು. ನನ್ನ ಪತ್ನಿ ಆಶಾ ಪಾರ್ವತಿ ಅಂತ, ಇವರು ತಾಯಿಮನೆ ಬಂದ್ಬಿಟ್ಟು ನೆಟ್ಟಾರು ಮೊಗಪ್ಪೆ ಅಂತ, ಅಲ್ಲಿ ನೂಜಿ ಮನೆ ಅಂತ. ನಮ್ಮದು 1996ರಲ್ಲಿ ನಮ್ಮ ವಿವಾಹ ಆಗಿದ್ದು, ಆಲ್ಮೋಸ್ಟ್ 30 ವರ್ಷ ಆಗ್ತಾ ಬಂತು. ನನ್ನ ಮಗ ನಿತೀಶ್ ಆರ್ಕೆ ಅಂತ, ಅವನು ಕೂಡ MBA ಮುಗಿಸ್ಕೊಂಡು ಈಗ ನಮ್ಮ ವ್ಯವಹಾರವನ್ನು ಮುಂದುವರಿಸ್ತಾ ಇದ್ದಾನೆ. ಈಗ 2 ವರ್ಷದಿಂದ ಇದು ಮಾಡ್ತಾಯಿದ್ದಾನೆ. ಹೋದ ಆಗಸ್ಟಲ್ಲಿ ಅವನು ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಈಗ ಅವನ ಪತ್ನಿ ಯಶಸ್ವಿನಿ ಆರ್ಕೆ ಅಂತ ಅವಳು ಕೂಡ MBA ಗ್ರ್ಯಾಜುಯೇಟ್ಸೆ. ಈಗ ಸದ್ಯಕ್ಕೆ ಅವಳು ಲಂಡನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು 3 ವರ್ಷದ ಅಗ್ರಿಮೆಂಟಲ್ಲಿ ಕಾಂಟ್ರಾಕ್ಟು ಇರೋದರಿಂದ ಅದರಲ್ಲಿ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಂದೆ ಅವರೇ ಕಂಟಿನ್ಯೂ ಮಾಡುವಾಗಿದೆ ನಮ್ಮ ವ್ಯವಹಾರವನ್ನು. ಇಬ್ಬರು ಕೂಡ MBAಗಳೇ. 30 ವರ್ಷ ಆಯ್ತು ನಾನು ಬಂದು ಮದುವೆಯಾಗಿ. ತುಂಬ ಖುಷಿ ಇದೆ. ಅವರ ಸಮಾಜ ಸೇವೆ, ಕಲಾ ಸೇವೆ ತುಂಬ ಖುಷಿ. ನನಗೆ ಸ್ವಲ್ಪ ಮನೆ ಕೆಲಸದಲ್ಲಿ ಹೆವಿ ಆಗ್ಬೋದು, ಆದರೂ ತುಂಬ ಖುಷಿ. ಯಾಕೆಂದರೆ ಯಾರಿಗೂ ಮಾಡಲಿಕ್ಕಾಗದನ್ನು ಅವ್ರು ಮಾಡ್ತಾಯಿದ್ದಾರೆ. ತುಂಬ ಖುಷಿ ಇದೆ. ನಾನು ಅವರೊಟ್ಟಿಗೆ ಎಜುಕೇಷನ್ ಲೈಫಲ್ಲಿ ಇದ್ದದ್ದು ಕಮ್ಮಿ, ಎಲ್ಲ ಅಮ್ಮನೇ ನೋಡಿಕೊಂಡದ್ದು. ಅವರು ಫುಲ್ ಬಿಸ್ನೆಸ್ ಇದೆಲ್ಲೇ ಬ್ಯುಸಿ. ಅದು ನಾನು ನೋಡಿ ನನಗೊಂದು ತಲೆಯಲ್ಲಿತ್ತು, ಬೇಗ ಸಾಥ್ ಕೊಡಬೇಕು ಇವರಿಗೆ ಬಿಸ್ನೆಸ್ಸಿಗೆ ಅಂತ. ಆಚೆ ಕಡೆ ಕಂಪನಿಗೆಲ್ಲ ಕೆಲಸಕ್ಕೆ ಹೋಗೋದು ದೊಡ್ಡ ವಿಷಯ ಅಲ್ಲ, ಹೋಗ್ಬೋದು, ಎಕ್ಸ್ಪೀರಿಯನ್ಸಿಗಂತ ಹೋಗ್ಬೋದಿತ್ತು. ಬಟ್ ನಾನು ನೋಡ್ತಾ ಇದ್ದಲ್ಲ ಎಷ್ಟು ಬ್ಯುಸಿ ಇರ್ತಾಯಿದ್ರು ಇವರು, ಅದರ ಒಟ್ಟಿಗೆ ಯಕ್ಷಗಾನ, ಅದರೊಟ್ಟಿಗೆ ಬೇರೆ ಮಠದ ಕೆಲಸ ಅದೆಲ್ಲ. ಸೊ ನಾನೊಂದು ಸಪೋರ್ಟ್ ಕೊಡುವ ಈ ವಿಷಯದಲ್ಲಿ ಅಂತ ನಾನಿದ್ದೆ. ಮೋಟಿವೇಶನ್ ನನಗೆ ಅವರೇ ಎಷ್ಟೊಂದು ವಿಷಯದಲ್ಲಿ. ಆಗದೇ ಇರುವ ಕೆಲಸವನ್ನು ಮಾಡಿ ತೋರಿಸ್ತಾರೆ ಅವರು, ಅದೆಲ್ಲ ಕಲಿಯುವಂಥ ವಿಷಯ. ಇಲ್ಲಿ ನಂದು ತಂದೆ ಜೊತೆ ಕೆಲಸ ಅಂತ ನನಗಂತ ಈಸಿ ಬಿಡೋದಿಲ್ಲ. ಅವರು ಹೇಳಿಕೊಡೋದನ್ನು ಸ್ಟ್ರಿಕ್ಟಾಗಿ ಹೇಳಿಕೊಡ್ತಾರೆ, ಯಾವುದು ಭೇದ ಭಾವ ಅಂತ ಇಲ್ಲ, ನೀಟಾಗಿ ಹೇಳಿಕೊಡ್ತಾರೆ, ಒಳ್ಳೆ ಸಾಥ್ ಕೊಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಈ ಮನೆಗೆ ಬರೋಕ್ಕೆ ಮುಂಚೆ ಯಕ್ಷಗಾನದ ಬಗ್ಗೆ ನಾಲೆಡ್ಜ್ ಅಷ್ಟಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಯಕ್ಷಗಾನ ಎಷ್ಟು ಒಂಥರ ಅಡಿಕ್ಟಿವ್ ಆಟ ಅಂತ ಆಗ್ತಾಯಿದೆ. ನಮ್ಮ ಮಾವ ದಿನನಿತ್ಯ ಯಕ್ಷಗಾನದ ಕಲಾವಿದರಿಗೆ ಮಾಡೋ ಹೆಲ್ಪ್ ನೋಡಿ ತುಂಬ ಖುಷಿಯಾಗುತ್ತೆ. ಅಲ್ಲಿಂದ ಇಲ್ಲಿ ಬಂದರೆ RK ಭಟ್ ಮನೆ ಇದೆ ಅನ್ನೋ ಧೈರ್ಯದಲ್ಲಿ ಬರ್ತಾರೆ ಎಲ್ಲ ಜನ. ಮತ್ತು ಆಲ್ ಇನ್ ಒನ್ ನಮ್ಮ ಮಾವ ಒಂಥರ ಈ ಕಡೆ ಬಿಸ್ನೆಸ್ನೂ ನೋಡ್ತಾರೆ, ಈ ಕಡೆ ಫ್ಯಾಮಿಲಿನೂ ನೋಡ್ಕೋತಾರೆ, ಆ ಕಡೆ ಮಠದ ಕಡೆ ಹೋಗ್ತಾರೆ. ಮತ್ತು ದಾನ ಧರ್ಮ ಎಲ್ಲ ತುಂಬ ಜಾಸ್ತಿ ಇದೆ. ಹೀಗೆ ಒಂಥರ ಇನ್ಸ್ಪಿರೇಷ್ನಲ್ ಪರ್ಸನ್. ಎಸ್, ನಾನು ಆಗಲೇ ಹೇಳಿದೆ, ನಾವು ಇವತ್ತು ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿದ್ದೇವೆ. ಅದರಲ್ಲೂ ಬೆಂಗಳೂರಲ್ಲಿ ನಮ್ಮ ಊರಿನವರು, ನಮ್ಮವರಾಗಿರ್ತಕ್ಕಂಥ ಶ್ರೀಯುತ RK ಭಟ್ರವರ ಮನೆಯಲ್ಲಿದ್ದೇವೆ. ಸೊ RK ಭಟ್ ಅಂದರೆ ನಮ್ಮ ಊರಲ್ಲಿ ಬಹಳಷ್ಟು ಪರಿಚಿತ. ಅಷ್ಟು ಮಾತ್ರವಲ್ಲ, ಇವತ್ತು ನೋಡಿದರೆ ಬೆಂಗಳೂರಲ್ಲಿ ಕೂಡ ಬಹಳಷ್ಟು ಚಿರಪರಿಚಿತರಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ ಅವರ ಒಂದು ಸಾಮಾಜಿಕ ಕಳಕಳಿ, ಸಮಾಜ ಸೇವೆ, ಕಲಾ ಪೋಷಕ ಒಂದು ವ್ಯಕ್ತಿತ್ವ ಅವರನ್ನು ಇಷ್ಟರ ಮಟ್ಟಕ್ಕೆ ಬೆಳೆಸಿದೆ. ಯಾಕೆಂತೇಳಿದರೆ ಒಂದು ಕೊಡಿಯಾಲದಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಅಲ್ಲಿನ ವಿದ್ಯಾಭ್ಯಾಸವನ್ನು ಮಾಡಿ ನಂತರದ ದಿನಗಳಲ್ಲಿ ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ಬಂದಂಥ ಉದ್ಯೋಗದಲ್ಲಿ ಅವರಿಗೆ ಅಷ್ಟೊಂದು ಹೊಂದಾಣಿಕೆ ಆಗಲಿಲ್ಲ, ಅಸಮಾಧಾನವಾಗಿ ಅಲ್ಲಿಂದ ಉದ್ಯೋಗವನ್ನು ಬಿಟ್ಟು ಸ್ವಂತ ಏನಾದರೂ ಮಾಡಬೇಕನ್ನುವಂಥ ಛಲದಿಂದ ಒಂದು ಸ್ವಂತ ಉದ್ಯಮವನ್ನು ಆರಂಭಿಸ್ತಾರೆ. ನಂತರದ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳೆದು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ RK ಭಟ್ ಅವರೇ ನಮ್ಮ ಜೊತೆ ಮಾತಾಡಿದ್ದಾರೆ. ಇವತ್ತು RK ಭಟ್ರವರ ಇಡೀ ಫ್ಯಾಮಿಲಿ ನಮ್ಮ ಜೊತೆ ಇದೆ. ಆ ಫ್ಯಾಮಿಲಿಯವರು ಕೂಡ ಅವರ ಜೊತೆಯಲ್ಲಿ ಕಳೆದಂಥ ದಿನಗಳ ಬಗ್ಗೆ, ಆ ಒಂದು ಸಂತಸದ ಕ್ಷಣಗಳ ಬಗ್ಗೆ ಏನು ಅನ್ನೋದನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಜೊತೆ ಇಷ್ಟೊತ್ತು ಅವರ ವಿಚಾರಗಳನ್ನ ಹಂಚಿಕೊಂಡಂಥ RK ಭಟ್ ಮತ್ತು ಅವರ ಇಡೀ ಫ್ಯಾಮಿಲಿಗೆ ನಮ್ಮ ಸುದ್ದಿ ಬಳಗದ ಕಡೆಯಿಂದ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ, ಕ್ಯಾಮ್ರಾ ಪರ್ಸನ್ ಶ್ರೀಧಾಮ್ ಅಡ್ಕಾರ್ ಜೊತೆ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನಲ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ
ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.